ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಕೃಷ್ಣ ಮುಂದೆ ಜಗದ್ಗುರು. ಸ್ನೇಹಿತರೆ, ನಾನು ನಾಳೆ ಕೃಷ್ಣ ಜನ್ಮಾಷ್ಟಮಿಗೆ ನಾವು ಈ ಕಡೆ ಉತ್ತರ ಕರ್ನಾಟಕ ಕಡೆ ನಾವು ಗೋಕುಲ ರೆಡಿ ಮಾಡ್ತೀವಿ. ಯಾವ ಥರ ಅಂದ್ರೆ ಮಣ್ಣಿಲೇ ಗೋಕುಲ, ಒಂದು ಮಣಿ ಮೇಲೆ ಪ್ರತಿಯೊಂದು ಕೃಷ್ಣ, ಬಲರಾಮ, ತುಳಸಿ ಕಟ್ಟಿ, ಬಾಳಿಕಂಬ, ಆಕಳು ಅಂದ್ರೆ ಕೃಷ್ಣಗೆ ಆಕಳು ಅಂದ್ರೆ ಭಾಳ ಪ್ರೀತಲ್ಲ, ಇವು ಎಲ್ಲ ಮಣಿ ಮೇಲೆ ಡೆಕೋರೇಷನ್ ಮಾಡ್ತೀವಿ. ಯಾವ ಥರ ಮಾಡೋದು, ನಾಳೆ ಕೃಷ್ಣ ಜನ್ಮಾಷ್ಟಮಿಗೆ ನೀವು ಒಂದು ಸಲ ಪ್ರಯತ್ನ ಮಾಡಿರಿ ಯಾವ ಥರ ಮಾಡೋದು ಅಂತ. ಇದು ನೋಡಿರಿ, ಹೋದ ವರ್ಷದ ನಮ್ಮ ಮನೆ ಡೆಕೋರೇಷನ್ನು ಕೃಷ್ಣಂದು. ಈಗ ಬರ್ರಿ ಯಾವ ಥರ ಮಾಡೋದು ಅಂದ್ರೆ ನೋಡಿರಿ, ಇದು ಹುತ್ತದ ಮಣ್ಣು. ನಿಮ್ಗೆ ಹುತ್ತದ ಮಣ್ಣು ಸಿಗಲಿಲ್ಲಪ್ಪ ಅಂತಂದ್ರೆ ತುಳಸಿ ಕಟ್ಟಿ ಒಳಗಿರೋ ಮಣ್ಣು ತೊಗೋಬೇಕು. ಅದು ಇಲ್ಲಪ್ಪ, ಈಗ ಮಳೆಗಾಲ ಹಸಿ ಇರುತ್ತಲ್ಲ, ಹಾಗಿದ್ರೆ ಏನು ಮಾಡಬೇಕು, ನಿಮಗೆಲ್ಲರೂ ಒಣ ಮಣ್ಣು ಸಿಕ್ಕರೆ ಅದನ್ನು ತೊಗೊಂಬಂದು ಸ್ವಲ್ಪ ತುಳಸಿ ಕಟ್ಟಿ ಒಳಗಲ್ಲಿ ಮಣ್ಣು ಇದ್ರೊಳಗೆ ಸೇರಿಸಿ ಕೃಷ್ಣಾರ್ಪಣ ಮಸ್ತು ಅಂದು ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ, ನಡಿತೈತಿ. ನೋಡಿರಿ, ಈ ಥರ ಮಣ್ಣನ್ನು ಸಾಣಿಗೆ ಇಟ್ಕೊಂಡು ಫೈನ್ ಮಾಡ್ಕೊಂಡಿವಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ಮ್ಯಾಣದ ಥರ ಕಲಿಸ್ಕೊರಿ, ಅಂದ್ರೆ ನಮ್ಗೆ ಕೃಷ್ಣ ಬಲರಾಮ ಅದನ್ನೆಲ್ಲ ಮಾಡ್ಕೊಳಕ್ಕೆ ಕಂಫರ್ಟಬಲ್ ಆಗುತ್ತೆ. ನೋಡಿರಿ, ಈ ಥರ ನೀಟಾಗಿ ಕಲಿಸ್ಕೊಂಡು ಇಷ್ಟು ಒಂದು ಉಂಡಿಯಷ್ಟು ತೊಗೊಂಡು ಈಗ ಅದನ್ನು ಉದ್ದಾಗ ಹೊಸ್ಕೊಂಡ್ಬಿಡ್ರಿ. ಯಾಕಂತಂದ್ರೆ ನಾನು ಒಂದು ಮಣಿ ಮೇಲೆ ಈಗ ಕಂಪೌಂಡ್ ಕಟ್ತೀವಿ. ಫಸ್ಟ್ ನಾವು ಗೋಕುಲ ಮಾಡಬೇಕಾದ್ರೆ ನೋಡಿರಿ, ಈ ಥರ ಕಂಪೌಂಡ್ ಕಟ್ಕೋಬೇಕು. ಫುಲ್ ಪೂರ್ತಿ ನೀಟಾಗಿ ಚಕ್ ಕಟ್ಕೊಂಡು ಮುಂದೆ ದ್ವಾರ ಬಾಗಿಲ, ಗೋಕುಲಕ್ಕೆ ದ್ವಾರ ಬಾಗಿಲಿರುತ್ತಲ್ಲ ಅಷ್ಟು ಸ್ಪೇಸ್ ಬಿಟ್ಟು ನೋಡಿರಿ, ಈಗ ಫುಲ್ ಬಾರ್ಡ್ರ್ ಚಕ್ ನಾನು ಮಣ್ಣಿಲೇ ಕಟ್ಕೊಂಡೀನಿ. ನೋಡಿದ್ರಲ್ಲ, ಇದು ದ್ವಾರ ಬಾಗಿಲಕ್ಕೆ ಬಿಟ್ಟೀನಿ. ಆಮೇಲೆ ಅದಕ್ಕೊಂದು ಕಮಾಂತರ ಮಾಡ್ಕೊತೀವಿ. ಈ ಥರ ನೀವು ಮಾಡ್ಕೊರಿ ನೀಟಿಗೆ. ಆಮೇಲೆ ನೋಡಿರಿ, ಕೃಷ್ಣನಿಗೆ ಗೋ ಅಂದ್ರೆ ಭಾಳ ಪ್ರೀತಲ್ಲ, ಹಂಗಾಗಿ 2 ಗೋಗಳನ್ನು ಮಾಡ್ತೀವಿ. ಈಗ ನೋಡಿರಿ, ನಾನೊಂದು ಮಾಡಿ ಮಣಿ ಮೇಲೆ ಇಟ್ಟೀನಿ. ನಿಮಗೆ ಬಂದಂಗೆ ಮಾಡಿರಿ. ನಿಮ್ಗೆ ಆಕಳು ಅಂದ್ರೆ ನಿಮಗೊಂದು ಇಮ್ಯಾಜಿನ್ ಇರುತ್ತಲ್ಲ, ಆ ಥರ ಮಾಡ್ಕೊರಿ. ನೋಡಿರಿ, ಇಲ್ಲೊಂದು ಆಕಳ ಮಾಡೈತಿ. ಆಮೇಲೆ ಈ ಕಡೆ ನೋಡಿರಿ, ಕೃಷ್ಣ ಬಲರಾಮನು 2 ಮೂರ್ತಿಗಳು ಈ ಥರ ಮಾಡಿ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ನಿಮ್ಮ ಇಮ್ಯಾಜಿನ್ ತಕ್ಕಂಗೆ ಒಂದು 2 ಮೂರ್ತಿಗಳನ್ನು ಮಾಡಿರಿ ನಿಮಗೆ ಬಂದಂಗೆ. ನೋಡಿರಿ, ಈ ಥರ ಈ ದ್ವಾರ ಕಟ್ಕೊಂಡ್ವಿ. ಅಲ್ಲಿಂದ ಈಗ ನೋಡಿರಿ, ಇದು ಮೂಲೆ ಒಳಗಿತ್ತಲ್ಲ, ಇದು ಬಾಳಿಕಂಬ, ಇದು ತುಳಸಿ ಕಟ್ಟಿ. ನಾನು 2 ತುಳಸಿ ಕಟ್ಟಿ ಮಾಡೀನಿ, 2 ಬಾಳಿಕಂಬ ಮಾಡೀನಿ. ಆ ಕಡೆ ಒಂದು, ಈ ಕಡೆ ಒಂದು, ಈ ಥರ. ಆಮೇಲೆ ನೋಡಿರಿ, 2 ಆಕಳು, ಈ ಕಡೆ ಒಂದು ಆಕಳು, ಆಮೇಲೆ ಈ ಕಡೆ ಒಂದು 2 ಆಕಳ ಮಾಡೀವಿ. ಮೂಲೆಯೊಳಗೆ ಬಾಳಿಕಂಬ, ಇವರು ಬಲರಾಮ ಮತ್ತು ಕೃಷ್ಣ. ನಿಮ್ಮ ಇಮ್ಯಾಜಿನ್ ಒಳಗೆ ಬರುವಂಥ ಉದ್ದಗ ವಸ್ತು ಕೈ, ಕಾಲು, ಮುಖ ಎಲ್ಲ ಮಾಡಿ ಈ ಥರ ಒಂದು 2 ಗೊಂಬೆ ಮಾಡ್ಕೊರಿ. ನಿಮ್ಮ ಇಮ್ಯಾಜಿನ್ ಬರುವಂಗೆ ಮಾಡ್ಕೊರಿ. ನಂಗೆ ಅದು ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಸ್ನೇಹಿತರೆ, ಸಾರಿ. ನೀವು ಮಾಡ್ಕೊರಿ. ಈ ಥರ ಎಲ್ಲ ಮಾಡಿಕೊಂಡು ನಿಮಗೆ ಬೇಕಾದಂಗೆ ಎಲ್ಲ ಡೆಕೋರೇಷನ್ ಮಾಡ್ಕೋಬೋದು. ಯಶೋಧ ಮತ್ತು ನಂದ ಬಾಬಾ ಅವ್ರನ್ನೆಲ್ಲ ಮಾಡಬೇಕು. ಆಮೇಲೆ ಕೆಲವೊಂದಿಷ್ಟು ಮನಿಗಳನ್ನು ಮಾಡ್ಬೋದು. ಈ ಥರ ಏನೋ ನಿಮ್ಗೆ ಏನು ಬೇಕಾದೋ ಆ ಥರ ಮಾಡಿ ಆ ಕೃಷ್ಣನ ಕೃಪೆಗೆ ಪಾತ್ರ ಆಗಬೇಕಂತ ಹೇಳ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ ಯಾವ ಥರ ಮಾಡಿದೆ ಅಂತ. ನೀವು ಸಿಂಪಲ್ಲಾಗಿ ಮಾಡೋಕ್ಕೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ನಮ್ಮ ಕಡೆ ಈ ಥರ ಮಾಡ್ತೀವಿ ನಾವು. ಇಲ್ಲಾಂದ್ರೆ ನಿಮ್ಗೆ ಸಾಧ್ಯ ಆಗಿಲ್ಲಪ್ಪ ಅಂತಂದ್ರೆ ಕೃಷ್ಣನ ತೊಟ್ಲಿಗೆ ಹಾಕಿ, ಒಂದು ಸಣ್ಣ ಮೂರ್ತಿ ಇದ್ದರೆ ಕೃಷ್ಣನ ತೊಟ್ಲಿಗೆ ಹಾಕಿ ಪೂಜೆ ಮಾಡಿರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಶ್ರೀ ಕೃಷ್ಣ ಅರ್ಪಣ ಮಸ್ತು.